ಇದು ಸಂಜೆ ಹೊತ್ತು ಇಲ್ಲಿ ಯಾರೋ 7 ಗಂಟೆ ಆದ್ರೂ ಬರಂಗಿಲ್ಲ ಅಂತ ಇದೆ. ನೋಡಿ ಏನಿದೆ ತುಂಬಾ ಕ್ರೌಡ್, ಯಾಕಂದ್ರೆ ಲೇಡೀಸ್ಗೆ ಜಾಸ್ತಿ ಗೊತ್ತಿರುತ್ತೆ, ಅದಕ್ಕೆ ಅವ್ರ ಹತ್ರ ಮಾತಾಡ್ತೀನಿ. ಇದು ನಮ್ದು ತವ್ರ ಮನೆ ತೇರು ಅಂತಾರೆ. ವಿಶೇಷವಾಗಿ ಹೆಣ್ಮಕ್ಳು ದೇವರಾದ್ರಿಂದ ಉಚಿತವಾದ ಚೌಲ್ಟ್ರಿ ಮಾಡಬೇಕು ಅಂತ ಇದು. ಎಲ್ಲಿ ಈಗ ಈ ಜಾತ್ರೆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಏನಾದ್ರು ಹೇಳ್ಬೋದಾ? ಅಲ್ಲಿ ನಡೆಯೋದೇ 3 ಅವರ್ ಜಾತ್ರೆ. 3 ಅವರ್ ಜಾತ್ರೆ. 3 ಅವರ್ ಜಾತ್ರೆಗೆ ಲಕ್ಷ ಜನ ಇರ್ತದೆ. ಅಲ್ಲಿ 7 ಗಂಟೆ ಮೇಲೆ ಯಾರು ಇರಂಗಿಲ್ಲ. ಮತ್ತೆ ಇಲ್ಲಿ ಪೂಜಾ ಇದ್ರು ಗಂಟೆ ತಗೊಂಗಿಲ್ಲ ಅಲ್ಲಿ. ಅದಕ್ಕೊಂದು ಕಾರಣ ಹೇಳ್ತೀನಿ ಕೇಳಿ. ಮತ್ತೆ ಇನ್ನೊಂದು ಇವ್ರ ವಿಷಯ ಹೇಳಿದ್ರು, 1 ವಾರ ಮುಂಚೆ 10 ದಿನ ಮುಂಚೆ ಏನು ವೆಜ್ ನಾನ್ ವೆಜ್ ಏನು ಅದು 12 ದಿನ. 12 ದಿನ ಅಲ್ಲಿ ಕಂಬಾದ ಇಡ್ತಾರೆ ಊರೊಳಗಡೆ. ಇವಾಗ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದು ಇಟ್ಬಿಟ್ಟು ಊರಿನ ತಾಯಿ ಆಚೆ ಹೊರಟು ಅಂದ್ರೆ 48-52 ಗ್ರಾಮ ಸುತ್ಕೊಂಡ್ಬರ್ಬೇಕು. ನಾವು ಆಲ್ಟಾ ಮೇನ್ ಆಲ್ಟಾ ಬಿಟ್ಟು 52 ಗ್ರಾಮ ತಗೊಂಡು ಜಾತ್ರೆ 3 ದಿನ ಐತಿ ಊರಿಗೆ ಬರುತ್ತೆ. ನಿನ್ನೆ ದಿವಸ ಅಲ್ಲಿ ಕಿಚ್ಚ ಮಸ್ತಿಂದ ಮಾಡ್ತೀವಿ ದೇವರಿಗೆ. ಅಲ್ಲಿ ಪೂಜೆ ಮಾಡೋ 500ಗೆ ಸೀರೆ ಉಡ್ಸ್ಬಿಟ್ಟು ಇನ್ನೊಬ್ಬರಿಗೆ ಇದು ಮಾಡ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಸೊ ಇದು ಪ್ರತಿ ವರ್ಷ ಆಗಿರೋದು ಒಂದು ಕಾರ್ಯಕ್ರಮ. ಯುಗಾದಿ ಆದ್ಮೇಲೆ ಶುರು ಆಗುತ್ತೆ ಇದು. ಸೊ ಈ ತರ ನೋಡಿ ಯಾವ ತರ ಕಾರ್ಯಕ್ರಮ ನಡೀತಾ ಇದೆ. ಈಗ ನಾವು ಮುಂದೆ ಹೋಗ್ಬಿಟ್ಟು ಯಾವ ತರ ಅದು ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಮತ್ತೆ ಎಷ್ಟೋ ಜನ ಬಂದಿದ್ದಾರೆ. ಇವ್ರು ನಮ್ಗೆ ತುಂಬಾ ಚೆನ್ನಾಗಿ ಇನ್ವೈಟ್ ಮಾಡಿದ್ರು ನಂದನ್ ಅವರು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ತೋರಿಸ್ತೇನೆ. ಇದ್ರ ಬಗ್ಗೆ ಅಲ್ಲ, ಎಲ್ಲಾ ತರದ್ದು ಇದು ಕಾಳುಗಳು ಸೀಡ್ಸ್ ಇರುತ್ತೆ ಅದರಲ್ಲಿ ಹಾಕಿ ಯಾವ ಸೈಡ್ ಬೆಳೆಯುತ್ತೋ ಆ ಸೈಡು ಈ ವರ್ಷದಲ್ಲಿ ಬೆಳೆ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾವು ಅಲ್ಲಿ ಜಾತ್ರೆ ಹೋಗ್ತೀವಲ್ಲ, ಅಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಎಷ್ಟು ದಿನ ಮುಂಚೆ ಇದನ್ನ 15 ದಿವಸಕ್ಕೆ ಮುಂಚೆ ಜಾತ್ರೆಗೆ 15 ದಿವಸಕ್ಕೆ ಮುಂಚೆ ಭಾನುವಾರ ಉಗಾದಿ ಹಬ್ಬ ಆದ್ಮೇಲೆ ಉಗಾದಿ ಹಬ್ಬ ಆದ ಮಾರನೇ ಸೋಮವಾರ ಜಾತ್ರೆ. ಅದು ಯಾವಾಗಲೂ ಒಂದು ವಾಡಿಕೆ. ಅದಕ್ಕೆ 15 ದಿವಸಕ್ಕೆ ಹಿಂದಕ್ಕೆ ಕಂಬ ಹಾಕೋದು. ಅಕ್ಕ ನೀವು ಹೇಳಿ. ಸೋಮವಾರ ಹಬ್ಬ, ಶನಿವಾರ ಹಬ್ಬ ಆದ್ರೆ ಸೋಮವಾರ ಜಾತ್ರೆ ಆಗೋಗುತ್ತೆ. ಇನ್ನು ಮಧ್ಯದಲ್ಲಿ ಇದಾದ್ರೆ ಆಚೆಗೆ 8 ದಿನಕ್ಕೆ ಜಾತ್ರೆ ಆಗುತ್ತೆ. ಯಾಕಂದ್ರೆ ಲೇಡೀಸ್ಗೆ ಜಾಸ್ತಿ ಗೊತ್ತಿರುತ್ತೆ, ಅದಕ್ಕೆ ಅವ್ರ ಹತ್ರ ಮಾತಾಡ್ತೀನಿ. ಬೇರೆ ಏನೇನ್ ಮಾಡ್ತೀರಾ? ಕಂಬ ಹಾಕೋದು, ಇದಾಕ್ತಾರೆ, ಉಪ್ಪಾರ ಹಾಕ್ತಾರೆ. ಅನ್ನ ತಂದೆಲ್ಲ ರಾಶಿ ಹಾಕಿ ಪೂಜೆ ಮಾಡಿ, ಹಿಂದಿನ ದಿನ ಭಾನುವಾರ ಎಲ್ಲ ರಾಶಿ ಹಾಕಿ ಪೂಜೆ ಮಾಡಿ ಎಲ್ಲ ಅದಕ್ಕೆ ಆಲ್ಗದವ್ರಿಗೆ ಎಲ್ಲ ಕೊಡ್ತೀವಿ. ಆಮೇಲೆ ಆಲ್ರ ಅಂತ ಮಾಡ್ತಾರೆ, ಮರ ಮಾಡಿ ಎಲ್ಲ ಮಾಡಿ ಎಲ್ಲಾರ ಮನೆಗೂ ಹೋಗಿ ಹೊಡಿತಾರೆ. ಯಾರು ಹೋಗಿ ಒಪ್ಕೊಂಡ್ರೆ ಅವ್ರನ್ನ ಚೆನ್ನಾಗಿ ಹೊಡಿತಾರೆ, ಎಲ್ಲ ಮಾಡ್ತಾರೆ. ತುಂಬಾ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಸೊ ಈ ತರ ಸ್ಪೆಷಲ್ ಒಕೇಶನ್ಸ್ ನೀವು ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬನ್ನಿ. ಮತ್ತೆ ನೆಕ್ಸ್ಟ್ ಟೈಮ್ಗೆ ಅವ್ರಿಗೆ ಕರಿತೀರಾ? ಎಲ್ಲರೂ ಬರಬೇಕಂತ. ಆಯ್ತಕ್ಕ, ಧನ್ಯವಾದ. ನಂದನ್ ಅವರೇ, ಫಸ್ಟ್ಲಿ ಥ್ಯಾಂಕ್ ಯು. ತುಂಬಾ ಒಳ್ಳೆ ಅರೇಂಜ್ಮೆಂಟ್ ಇದೆ. ಮತ್ತೆ ಈಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಏನಾದರೂ ಹೇಳಬೇಕಾದ್ರೆ ಪ್ಲೀಸ್. ನಮ್ಮ ಜೊತೆ ಫ್ರೆಂಡು ಬಂದಿದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಫಸ್ಟು ನಮ್ಮ ಲೋಕಲ್ ಹುಡುಗಿ ಚೈತ್ರ ಅಂದ್ಬಿಟ್ಟು, ಅವರು ಇನ್ನೂ ಅಚೀವ್ಮೆಂಟ್ ಮಾಡೋದು ಹೋಗಿ ಸಿಕ್ಕಾಪಟ್ಟೆ ಇದು, ಬಟ್ ಇನ್ನೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಎಲ್ಲರ ಕಡೆಯಿಂದ ಸಪೋರ್ಟ್ ಬೇಕು. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕೋ ನಾವು ಕೊಡ್ತೀವಿ. ಫಸ್ಟು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ನನ್ನ ಹೆಸರು ಚೈತ್ರ ಕೊಂಡೆ ಅಂತ. ಸೊ ಲೋಕಲ್ ಹುಡುಗಿನೇ, ನಮ್ಮೂರ ಜಾತ್ರೆ. ನಾನು ಇವ್ರು ಹೇಳಿಲ್ಲ ಅಂದರೂ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಪಾಪ ತುಂಬ ಸಪೋರ್ಟ್ ಮಾಡಿ ನನ್ನ ಇವತ್ತಿಲ್ಲಿ ಕರೆದಿದ್ದಾರೆ. ಪ್ರತಿ ಜಾತ್ರೆಯಲ್ಲೂ ನೀವು ಒಂದು ಕುರ್ಜು, ಒಂದು ತೇರನ್ನ ನೋಡಿರ್ತೀರ. ನಮ್ಮೂರಲ್ಲಿ ವಿಶೇಷತೆ ಏನಂತಂದರೆ 16 ತೇರನ್ನ ನೋಡ್ತೀರಾ. 64 ಹಳ್ಳಿ ಸೇರಿ ನಾವು ಜಾತ್ರೆ ಮಾಡ್ತೀವಿ. ಸೊ ಅದೇ ನಮಗೆ ಇದು ಸ್ಪೆಷಲ್ಲು. ಸೊ ದೊಡ್ಡ ಜಾತ್ರೆ. ನಮ್ಮ ವಿಡಿಯೋ ನಿಮಗೆ ರೀಚ್ ಆಗಿ ನೆಕ್ಸ್ಟ್ ಇಯರ್ ಏನಾದರೂ ನಮ್ಮ ಜಾತ್ರೆಗೆ ಬಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟು ನಮ್ಮ ನೆಲಮಂಗಲ ಜನತೆಗೆ ಅದು ಸಖತ್ ಫೇಮಸ್ಸು. ನಾವು ನೆಲಮಂಗಲದಲ್ಲಿ ಯಾರು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ನಮಸ್ತೆ ನೆಲಮಂಗಲ ನೋಡ್ತಾನೆ ಇರ್ತೀವಿ. ಅವರು ಅಭಿಷೇಕ್ ಅವ್ರು ಕೂಡ, ಅದು ಅವರು ಬ್ಯುಸಿ ಇದ್ರು ಕೂಡ ನಮ್ಮೊಂದು ಕರೆಕ್ಟ್ ಬೆಲೆ ಕೊಟ್ಟು ಬರ್ತಾ ಇದ್ದಾರೆ, ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಖುಷಿ ಆಗ್ತೀವಿ. ನನ್ನ ಖುಷಿ ಏನಂದ್ರೆ ಈ ತರ ಜಾತ್ರೆ ನೋಡಕ್ಕೆ ನನಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ನೀವು ಈಗ ಅಪ್ಕಮಿಂಗ್ ಆಲ್ ದ ವೆರಿ ಬೆಸ್ಟ್. ಇವ್ರದ್ದು ಪೇಜ್ ನ ಫಾಲೋ ಮಾಡಿ. ಮತ್ತೆ ನಂತರ ನಾನೊಂದು ಅನೌನ್ಸ್ ಮಾಡಕ್ ಇಷ್ಟಪಡ್ತೀನಿ. ನಮ್ಮ ಟೀಮ್ ಅಲ್ಲಿ ಒಂದು ಶಾರ್ಟ್ ಮೂವಿ ತೆಗಿಬೇಕು ಅಂತ ಆಗ್ಲೇ ಡಿಸೈಡ್ ಆಗ್ತಾ ಇದೆ.
ಸೊ ಅದನ್ನ ಅಭಿಷೇಕ್ ಅವ್ರನ್ನೂ ಕರಿತೀವಿ. ನೆಕ್ಸ್ಟ್ ಚೈತ್ರ ಅವರು ಬರ್ತಾರೆ. ನಮ್ಮ ಇನ್ನೂ ಯಾರು ಬೆಳೆಯೋಂಥ ವ್ಯಕ್ತಿಗಳವರೋ ಅವ್ರನ್ನೂ ಎಲ್ಲ ಸಪೋರ್ಟ್ ಕೊಡಬೇಕು ಅಂತ ನಾನು ಎಲ್ಲರ ಹತ್ರ ನಾನು ಕೇಳ್ಕೊಂತೀನಿ. ಖಂಡಿತ ಈ ಶಾರ್ಟ್ ಮೂವಿ ಹಿಟ್ ಮೂವಿ ಆಗಬೇಕು ಅಂತ ನಾನು ಹೇಳ್ತೀನಿ. ಇದೇ ಥರ ನಾವು ಈ ಜಾಗ ನಾನು ಬೆಳೆಸೋಣ, ಮತ್ತು ನೆಲಮಂಗಲ ಮತ್ತು ಏನಾದರೂ ನೀವು ಕಂಟೆಂಟ್ ಮಾಡಿ ಅದಕ್ಕೇನು ಸಪೋರ್ಟ್ ಮಾಡಿ. ಮತ್ತು ಈಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದನ್ನು ಕಂಪ್ಲೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಇದು ಒನ್ಸ್ ಇನ್ ಅ ಇಯರ್ ಆಗಿರೋದು ಕಾರ್ಯಕ್ರಮ, ಮತ್ತು ತುಂಬ ದೊಡ್ಡ ಸ್ಕೇಲಲ್ಲಿ ಎಲ್ಲ ಊರಿಂದ ಅವ್ರವ್ರ ರೆಪ್ರೆಸೆಂಟೇಷನ್ ಆಗುತ್ತೆ. ಪ್ಲಸ್ ಈ ಥರ ಕಾರ್ಯಕ್ರಮ ನೀವು ಬೇರೆ ಕಡೆ ನೋಡೋಕ್ಕಾಗಲ್ಲ. ಸೊ ಇಲ್ಲೇ ಬರಬೇಕು, ಕಂಪ್ಲೀಟಾಗಿ ನೋಡಿ. ಬನ್ನಿ ಸೊ ಇವರೆಲ್ಲರೂ ಈಗ ಈ ಗರಡಿ ಗುಚ್ಚಮ್ಮ ಜಾತ್ರೆ ವರ್ಷ ವಿಜೃಂಭಣವಾಗಿ ನಡೆಯುತ್ತದೆ. ನಾವು ಹೊಸಪೇಟೆ ಗ್ರಾಮದಿಂದ ಪ್ರತಿ ವರ್ಷದಿಂದ ಈ ವರ್ಷ ಕುರ್ಚು ಕಟ್ಟಿ ದೇವಿ ಜಾತ್ರೆಗೆ ಬಂದಿದ್ದೀವಿ. ಜಾತ್ರೆಗೆ ಬಂದು ದೇವ್ರು ಇವಾಗ ನಮ್ಮ ಕುರ್ಚನ 3 ರೌಂಡ್ ಹಾಕಿ ದೇವ್ರು ಹೋಗಿದೆ. ನಾವು ಹೋಗ್ಬಿಟ್ಟು ದೇವಸ್ಥಾನ 3 ರೌಂಡ್ ಹಾಕೊಂಡು ಹೋಗ್ತೀವಿ. ಅಲ್ಲಿಗೆ ಜಾತ್ರೆ ಮುಗಿತದೆ. ಇಲ್ಲಿಂದ ಎಷ್ಟು ದೂರ ಮೇಲೆ ಹೋಗ್ಬೇಕು? ಇಲ್ಲಿಂದ ಇನ್ನು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ದೇವಸ್ಥಾನ ಹತ್ರ ಹೋಗ್ತೀವಿ. ದೇವರು ಕೊಂಡದಲ್ಲಿ ಹೋದ ನಂತರ ಎಲ್ಲಾ ಊರಿನ 18 ಊರಿನ ಕುರ್ಚಿಗಳು ದೇವಸ್ಥಾನ 3 ರೌಂಡ್ ನೋಡ್ಕೊಂಡು ಹೋಗ್ತಾರೆ. ಈಗ ಎಷ್ಟು ಜನ ಬಂದಿರ್ಬೇಕು ಇವತ್ತು? ಇಲ್ಲಿ ಸುಮಾರು 64 ಹಳ್ಳಿ ಸೇರುತ್ತೆ, ಲಕ್ಷಾಂತರ ಜನ ಸೇರುತ್ತೆ. ನೀವೇ ನೋಡ್ಬೋದು ಜನಸಂಖ್ಯೆನ. 64 ಹಳ್ಳಿ 18 ಕುರ್ಚಿ ಬರುತ್ತೆ. ವರ್ಷ ವಿಜೃಂಭಣೆಯಿಂದ ನಡೆಯುತ್ತೆ. ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ನೋಡಿ ನನ್ನಿಂದೆ ತುಂಬಾ ಕ್ರೌಡ್, ಪೂರ್ತಿ ಜೊತೆಗೆಲ್ಲ ಡಾನ್ಸ್ ಮಾಡ್ತಾ ಹೋಗ್ತಿದ್ದಾರೆ. ಈಗ ಮುಂದೆ ಹೋಗಿದ್ರೆ ಇದು ದೇವಸ್ಥಾನ ಹೋಗ್ತೀವಿ. ಇದು ಸುತ್ತ 64 ಹಳ್ಳಿ ತಾಯಿ ಮಾಡೋದಿದು. ಒಟ್ಟು 16 ತೇರು ಬರುತ್ತೆ. 16 ತೇರು. ಇದು ನಮ್ದು ತವ್ರ ಮನೆ ತೇರು ಅಂತಾರೆ ಹೆಂಗಂದ್ರ. ಈ ನಮ್ಮ ತೇರು ಫಸ್ಟ್ ಮೊದಲು 3 ರೌಂಡ್ ಹಾಕಿದ್ಮೇಲೆ ಬೇರೆಲ್ಲ ಹಾಕ್ತಾರೆ. ಇದು ತವ್ರ ಮನೆ ತೇರು. ಫಸ್ಟ್ 3 ರೌಂಡ್ ನಾವು ಹಾಕ್ತೀವಿ, ಆಮೇಲೆ ಬೇರೆಲ್ಲ ಹಾಕ್ತಾರೆ. ಈಗ ಎಷ್ಟು 6-7 ಗಂಟೆ ತನಕ 7-7:30 ಆಗುತ್ತೆ. ಎಲ್ಲ ನಾವ್ ಹಾಕಿದ್ಮೇಲೆ ಎಲ್ಲರೂ ಅದಕ್ಕೆ ಅದು ಶಕ್ತಿ ದೇವತೆ. ಇದು 64 ಹಳ್ಳಿ ಶಕ್ತಿ ದೇವತೆ. ಇದು 64 ಹಳ್ಳಿ 16 ತೇರು ಬರುತ್ತೆ. 16 ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ. ಈ ಹೊಸದಾಗಿ ಏನ್ ಇದಾಗಿದೆ ಆಚು. ಮುಂದಿನ ವರ್ಷ ಇದೊಂದು ದೇವಸ್ಥಾನ ಸ್ವಲ್ಪ ಆರ್ಡರ್ ಮಾಡ್ಕೊಳ್ತಾ ಇದೆ. ತಾಯಿ ಶಕ್ತಿ ಕೊಟ್ಟರೆ ಆರ್ಡರ್ ಮಾಡ್ತೀವಿ. ಎಲ್ಲರೂ ಸಹಕಾರ, ಎಲ್ಲ ಭಕ್ತಾದಿಗಳ ಸಹಕಾರ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಯಾರು ನೋಡಿದ್ರೆ ಇದು ತುಂಬಾ ಜನ ಇದ್ದಾರೆ, ನೋಡಿದ್ದೀನಿ. ಕಡಿಮೆ ಅವಧಿಯಲ್ಲಿ ಮಾಡಿದ್ದು. ಶಕ್ತಿ ತಾಯಿ ಶಕ್ತಿ ಕೊಟ್ಟಾಗ ಮಾಡಿದ್ದು. ಫೆಸ್ಟಿವಲ್ ಈ ತರ ಒಂದು ಉತ್ಸವ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನನಗೂ ಚೆನ್ನಾಗಿ ನೀವೆಲ್ಲರೂ ಬರ್ಬೇಕು. ಮತ್ತೆ ಏನಾದ್ರು ಹೇಳಕ್ ಇಷ್ಟಪಡ್ತಾರೆ ಜನಕ್ಕೆ? ಏನಿಲ್ಲ, ತಾಯಿ ಕಾಪಾಡ್ತಾಳೆ ಅಷ್ಟೇ. ಎಲ್ಲರೂ ತಾಯಿ ಕಾಪಾಡಲಿ ಅಷ್ಟೇ. ತಾಯಿ ನಮ್ದವ್ರು ಯಾರು ಕೈ ಬಿಡಲ್ಲ, ಕಾಪಾಡ್ತಾಳೆ. ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಧನ್ಯವಾದ. ಇದು ಪ್ರತಿ ವರ್ಷ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಸೋಮವಾರಕ್ಕೆ ಜಾತ್ರೆ ಆಗ್ತದೆ. ಆ ಜಾತ್ರೆ ಹೆಂಗೆ ಅಂದ್ರೆ ಇದು 1 ದಿವಸದ ಜಾತ್ರೆ. 2 ಗಂಟೆಗೆ ಜಾತ್ರೆ ಶುರುವಾದ್ರೆ ಸಂಜೆ 6 ಕಾಲಿಗೆ ಗುಡ್ಡ ಆಗ್ತದೆ. ದೇವರು ತಲೆ ಮೇಲೆ ಗುಡ್ಡ ಆದ್ಮೇಲೆ ಜಾತ್ರೆ ಸಮಾಪ್ತಿ. ಪ್ರತಿ ವರ್ಷ ಏನ್ ಜಾತ್ರೆಗೆ ಇಷ್ಟು ಸಾವಿರಾರು ಜನ ಭಕ್ತರು ಸೇರ್ತಾರೆ. 64 ಗ್ರಾಮಕ್ಕೆ ಸೇರುತ್ತೆ ತಾಯಿ. ಪ್ರತಿ ವರ್ಷ ನೆಕ್ಸ್ಟ್ ಸೋಮವಾರಕ್ಕೆ ಏನ್ ಜಾತ್ರೆ ನಾವು ಮಾಡ್ತಾ ಇದೀವಿ ಟ್ರಸ್ಟ್ ವತಿಯಿಂದ, ಗಡಿಗುಚ್ಚಮ್ಮ ಸೇವಾ ಟ್ರಸ್ಟ್ ವತಿಯಿಂದ. ಸೊ ಇದು ಪೂರ್ತಿ ಟೀಮ್ ವರ್ಕ್. ಯಾಕಂದ್ರೆ ಎಷ್ಟೋ ಜನ ಬಂದಿದ್ದಾರೆ. ಯಾವ ತರ ಇದು ಬಹಳ ವಿಶೇಷವಾಗಿ ಈ ಏನು 60 ಹಳ್ಳಿ 2 ಹೋಬಳಿ 1 ಹೋಬಳಿ ಜನ ಇದ್ದಾರೆ. ಹೆಣ್ಮಕ್ಳುಗಳಿಗೆ ವಿಶೇಷತೆ ದೇವರು. ಇಲ್ಲಿಂದ ಯಾವುದೇ ಊರಿಗೆ ಮದುವೆ ಆಗಿದ್ರು ಅವರು ಪ್ರತಿ ವರ್ಷ ತವ್ರ ಮನೆಗೆ ಬರ್ಲಿಲ್ಲ ಅಂದ್ರೆ ಈ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಈ ಜಾತ್ರೆ ದಿವಸ. ಯಾಕೆಂದ್ರೆ ಇವರು ದೇವತೆ ಪಾರ್ವತಿ ಸ್ವರೂಪ. ಸೊ ಹೆಣ್ಮಕ್ಳಿಗೆ ವಿಶೇಷವಾಗಿ ಬಹಳ ಶಕ್ತಿ ಕೊಡುವಂತ ದೇವತೆ. ಸೊ ಹೆಣ್ಮಕ್ಳು ಖಂಡಿತ ಬರ್ಲೇಬೇಕು ಈ ಜಾತ್ರೆಗೆ. ಈ ಜಾತ್ರೆಗೆ ಮೈಸೂರಿಗೆ ಮದುವೆ ಆಗಿರ್ಲಿ ಇಲ್ಲಿಂದ ಅವರು ಇವತ್ತು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದು ವಿಶೇಷತೆ. ಇದು ಸುಮಾರು 400-500 ವರ್ಷಗಳಿಂದ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದೇನು ಅಂದ್ರೆ ಈ ಒಂದು 50
ನಾಲ್ಕು ಹಳ್ಳಿ ಏನಿದಕ್ಕೆ ದೇವಾರಾಧನೆ ಮಾಡ್ಕೊಂಡು ಬಂದಿದ್ದಾರೆ, ಅವರು ಎಲ್ಲಾ ಜಾತಿ ಎಲ್ಲಾ ವರ್ಗದ ಜನ, ವೈಷ್ಣವರು, ಬ್ರಾಹ್ಮಣರು, ಗೌಡ್ರು, SC ST ಸಮುದಾಯ, ಇತರೆ ಎಲ್ಲಾ ವರ್ಗನು ಈ ದೇವರಿಗೆ ಆರಾಧಕರಾಗಿರ್ತಾರೆ. ಆ ವಿಶೇಷವಾಗಿ ಇವತ್ತೇನು 54 ಹಳ್ಳಿ ಇದೆ, ಇದಕ್ಕೆ ಒಂದು ಮೆರವಣಿಗೆ ದೇವರಂತ ಇದೆ, ಅದು ನಾರಸಂದ್ರದಲ್ಲಿ ಇರ್ತದೆ. 15 ದಿವಸ ಮುಂಚೆ ಕೊಂಡ ಹಾಕಿ ಅದು ಊರೂರ ಮೇಲೆ ಹೋಗಿ ಮಡ್ಲಕ್ಕೆ ತಗೊಂಡ್ಬರ್ತಾರೆ. ಎಲ್ಲಿ 54 ಹಳ್ಳಿಗೂ ಹೋಗುತ್ತೆ. ಅದು ಇವತ್ತು ಇಲ್ಲಿ ಬಂದು ಕೊಂಡ ವ್ಯವಸ್ಥೆ ಮಾಡಿ ನೆಲೆ ದೇವರಿಗೆ ಆರತಿ ಕೊಟ್ಟಾದ್ಮೇಲೆ ಮತ್ತೆ ಅದು ವಾಪಸ್ಸು ಅಲ್ಲೇ ಮೆರವಣಿಗೆ ದೇವರ ದೇವಸ್ಥಾನಕ್ಕೆ ನಾರಸಂದ್ರಕ್ಕೆ ಹೋಗಿ ಕೂತ್ಕೋತಾರೆ. ಇದು ಮೂಲ ದೇವಸ್ಥಾನ, ಅದು ಮೆರವಣಿಗೆ ದೇವಸ್ಥಾನ. ಇಲ್ಲಿ ಏನು ಅಂದ್ರೆ ಇವತ್ತಿನ ಜಾತ್ರೆ ವಿಶೇಷ ಏನ್ 54 ಹಳ್ಳಿ ಸೇರ್ಕೊಂಡು ಒಂದು 18-20 ಕುರ್ಚಿಗಳು ಬರ್ತದೆ. ಊರೂರಿನಲ್ಲಿ ಪ್ರತಿ ಮನೆಯಲ್ಲೂ ಆರತಿ ಮಾಡ್ತಾರೆ. ಪ್ರತಿ ಮನೆಯಲ್ಲಿ ಎಲ್ಲಾ ವರ್ಗದ ಜನ, ಇದು ಒಂದು ವರ್ಗಕ್ಕೆ ಸೇರಿದ್ದಲ್ಲ, ಎಲ್ಲಾ ವರ್ಗದ ಜನ ಅವ್ರ ಮನೆಯಲ್ಲಿ ಆರತಿ ಮಾಡಿರ್ತಾರೆ. ತೇರ್ ಕಟ್ಟುವ ಊರುಗಳಲ್ಲಿ ತೇರ್ ಕಟ್ಕೊಂಡ್ ಬರ್ತಾರೆ. ಈಗ ಅವ್ರ ಮನೆಯಿಂದ ಒಬ್ರು ಇಬ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಷ್ಟು ಶಕ್ತಿ ಎಲ್ಲಿಂದ ಸಿಗತ್ತೆ ನಿಮ್ಗೆ ಇದೆಲ್ಲ ಆರ್ಗನೈಸ್ ಮಾಡಕ್ಕೆ? ಇದು ನಮ್ದೊಂದು ಜನನ ನಾವ್ ಯಾರು ಕರೆಯಂಗಿಲ್ಲ, ಅವರೇ ವಾಲಂಟಿಯರ್ ಆಗಿ ಬರ್ತಾರೆ. ವಾಲಂಟಿಯರ್ ಬರ್ತಾರೆ. ಟ್ರಸ್ಟ್ ಇಲ್ಲೊಂದು ಟ್ರಸ್ಟ್ ಇದೆ. ಈ ಸೇವಾ ಟ್ರಸ್ಟ್ ಏನ್ ಮಾಡ್ತದೆ ಅಂದ್ರೆ ಯಾವ ದಿನ ಜಾತ್ರೆ ಬೀಳುತ್ತೆ, ಯೂಶಲಿ ಯುಗಾದಿ ಆದ ನೆಕ್ಸ್ಟ್ ಸೋಮವಾರ, ಯುಗಾದಿ ಚಂದ್ರಮಾನ ಯುಗಾದಿ ಆದ ನೆಕ್ಸ್ಟ್ ಸೋಮವಾರಕ್ಕೆ ಜಾತ್ರೆ ಫಿಕ್ಸ್ ಆಗುತ್ತೆ. ಏನು ಈ ಮೆರವಣಿಗೆ ದೇವರಿಗೆ ಏನು ಕೊಂಡ ಹಾಕ್ತಿವಲ್ಲ, ತಂಬಾಕಿ ಕಳಿಸ್ತೀವಲ್ಲ, ಅವತ್ತೆಲ್ಲ ಊರೂರ ಮೇಲೆ ಪಾಂಪ್ಲೆಟ್ ಕಳಿಸ್ತೀವಿ, ಇಂಥ ದಿವಸ ಜಾತ್ರೆ ಅಂತ. ಅವರದ್ದು ತಕ್ಕಂತೆ ಅಲ್ಲಿ ಆ ಊರಿನಲ್ಲಿ ಕೆಲವೊಂದು ಪದ್ಧತಿಗಳು ಇರ್ತವೆ. ಊರಿನ ಕುರ್ಚಿ ಪೂಜೆ ಮಾಡೋದು, ಆರತಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡೋದು, ಆಮೇಲೆ ಅವ್ರೂರಿನಲ್ಲಿ ಬೇರೆ ಬೇರೆ ದೇವರುಗಳು ಇರ್ತದಲ್ಲ ಅದಕ್ಕೆಲ್ಲ ಆರತಿ ಮಾಡೋದು, ಅದನ್ನೆಲ್ಲ ಅವ್ರು ಆರ್ಗನೈಸ್ ಮಾಡ್ತಾರೆ. ಇಲ್ಲಿ ಒಟ್ಟಾರೆ ಇವತ್ತು ಈ ಜಾತ್ರೆ ದಿವಸ ಎಲ್ಲಾ ಸೇರ್ಕೊಂಡು ಜಾತ್ರೆ ನಡೀತದೆ. ಮತ್ತೆ ಈಗ ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಬರುತ್ತೆ? ಈ ಜಾತ್ರೆ ಇವತ್ತು ಮುಗಿಯುತ್ತೆ. ಇನ್ನು ಮುಂದಿನ ವರ್ಷದವರೆಗೂ ಈ ಜಾತ್ರೆ ಇರಲ್ಲ. ಮುಂದಿನ ಸೋಮವಾರ ಶುಕ್ರವಾರ ಪೂಜೆ ಇರ್ತದೆ. ಇಲ್ಲಿ ಸೋಮವಾರ ಶುಕ್ರವಾರ ಪೂಜೆ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದಕ್ಕೆ ಒಕ್ಕಲು ಇರ್ತಕ್ಕಂಥವ್ರು ಇದಾರೆ. ಇದನ್ನೇ ಮನೆ ದೇವರು ಮನೆ ದೇವರು ಅಂತ ಪೂಜೆ ಮಾಡುವಂತ ಕುಟುಂಬಗಳು ಇದಾವೆ. ತುಂಬಾ ಚೆನ್ನಾಗಿ ಅನ್ಸ್ತು ನಿಮ್ ಜೊತೆ ಮಾತಾಡಿ. ಬೇರೆ ಏನಾದ್ರು ಮೆಸೇಜ್ ಇದೆಯಾ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ನೆಕ್ಸ್ಟ್ ಜೊತೆ ಏನಿಲ್ಲ, ಈ ಒಂದು ಸೇವಾ ಟ್ರಸ್ಟ್ ಈ ಜಾಗದಲ್ಲಿ ಏನು ಇವತ್ತೇನು ಹಿರಿಯವರು ನಡೆಸ್ಕೊಂಡ್ ಬಂದಿದ್ದ ಪ್ರಕಾರ ಒಂದು 15 ವರ್ಷದಿಂದ ಈ ದೇವಸ್ಥಾನ ಮಾಡಿದ್ವಿ, ಆರ್ಚ್ ಮಾಡಿದ್ವಿ, ಗೋಪುರ ಮಾಡಿದ್ವಿ. ಮೊದಲು ಒಂದು ಮಂಟಪದ ತರ ಇತ್ತು. ಆಮೇಲೆ ಇಲ್ಲಿ ಮೊದಲು ಹೈವೇ ಹೋಗೋದು, ಹೈವೇ ಶಿಫ್ಟ್ ಆದ್ಮೇಲೆ ಇಲ್ಲಿಗೆ ಹೋಗೋರಿಗೆ ಹೋಗಿ ಬರೋರಿಗೆ ಬಹಳ ಐಡೆಂಟಿಫಿಕೇಶನ್ ಕಡಿಮೆ ಇತ್ತು. ಅದಕ್ಕೊಂದು ಮಹಾದ್ವಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನನ ಗರ್ಭಗುಡಿ ಒಂದು ಶಿಥಿಲ ಆಗಿದೆ ಅಂತ ಒಂದು ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ಒಂದು ವಿಚಾರವಾಗಿ ಎಲ್ಲಾ ಭಕ್ತರಲ್ಲೂ ಆ ಗರ್ಭಗುಡಿ ಜೀರ್ಣೋದ್ಧಾರ ಮಾಡಲಿಕ್ಕೆ ಸಹಕಾರ ಕೋರ್ತೀವಿ. ಅದ್ರ ಜೊತೆಗೆ ನಮ್ಮ ಟ್ರಸ್ಟ್ ಇದು ವಿಶೇಷವಾಗಿ ಹೆಣ್ಮಕ್ಳು ದೇವರಾದ್ರಿಂದ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಒಂದು ಉಚಿತವಾದ ಚೌಲ್ಟ್ರಿ ಮಾಡಬೇಕು ಅಂತ ಇದ್ದೀವಿ. ಎಲ್ಲಾ ವರ್ಗದ ಜನಕ್ಕೆ ಅನುಕೂಲ ಆಗಲಿ, ಅವರು ಏನೂ ಇಲ್ದಲೆ ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ಸುಲಭ ಆಗ್ಲಿ, ಎಲ್ಲರಿಗೂ ಶುಭ ಆಗುವಂತ ಕೆಲಸನ ಇವತ್ತು ಬಡ ಮಕ್ಕಳುಗಳು, ಬಡ ಹೆಣ್ಮಕ್ಳು ಮದುವೆ ಮಾಡೋರು ಲಕ್ಷಾಂತರ ರೂಪಾಯಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಅಂತದಕ್ಕೆ ಆ ಜಾಗದಲ್ಲಿ ಇಲ್ಲೇ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಒಂದು ಇದಿದೆ. ಭಕ್ತರಲ್ಲಿ ನಾವು ಕೇಳ್ಕೊಳ್ಳೋದಷ್ಟೇ, ನಿಮ್ಮಲ್ಲಿ ಯಾರು ದೇಣಿಗೆ ಕೊಡೋರಿದ್ರೆ ಒಂದು ಗರ್ಭಗುಡಿ ವಿಚಾರವಾಗಿ, ಇನ್ನೊಂದು ಮುಂದುವರೆದ ಕೆಲಸದ ವಿಚಾರವಾಗಿ ಟ್ರಸ್ಟ್ ಇದೆ, ಟ್ರಸ್ಟ್ ಅಕೌಂಟ್ ಇದೆ, ಅದರಲ್ಲಿ ಕೊಡ್ಬೋದು. ಅವ್ರ ಡೊನೇಷನ್ ಏನ್ ಮಾಡ್ಬೇಕಂತ. ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ ಅನಿಸ್ತು ಎಲ್ಲರೂ ಮೀಟ್ ಮಾಡಿ. ಪಂಡಿತ್ಜಿ, ಈಗ ಇದು ಪೂಜೆ ನಡೀತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಏನ್ ಯಾವ ತರ? ಸರ್, ಇದು ಪುರಾತನವಾದ ದೇವಸ್ಥಾನ. ಇದಕ್ಕೆ ಕರಡಿಗುಚ್ಚಮ್ಮ ದೇವಸ್ಥಾನ ಅಂತ ಹೆಸರು. ಅಂದ್ರೆ ವಿಗ್ರಹಗಳು ವೀರಣ್ಣ ಕೆಂಪಣ್ಣ, ಶಿವಪಾರ್ವತಿ ಸಮಾನ.
ಇದು ವರ್ಷಕ್ಕೆ ಒಮ್ಮೆ ನಡೀತದೆ ಜಾತ್ರೆ. ಸುಮಾರು 100ರಿಂದ 120 ಹಳ್ಳಿ, ಸುತ್ತಮುತ್ತ ಹಳ್ಳಿ ಇರುವಂಥ 120 ಹಳ್ಳಿಗಳು ಸೇರ್ತದೆ. ಸುಮಾರು 16 ತೇರುಗಳು ಬರ್ತದೆ. ಮತ್ತೆ ಮೆರವಣಿಗೆ ದೇವರು ಕಡಿಗುಚ್ಚಮ್ಮ ನಾರ್ಸಂದ್ರದಲ್ಲಿದೆ. ಆ ಮೆರವಣಿಗೆ ದೇವರು ಇಲ್ಲಿ ಬರ್ತದೆ. ಇಲ್ಲಿ ಎಲ್ಲ ಮೆರೆಸಿ ಕೊಂಡ ಆಗುತ್ತೆ. ನಂತರ ಜನಗಳು ಹೊರಗಡೆ ಹೋಗ್ತಾರೆ. ಅಲ್ಲಿ ತನಕ ಜನಗಳು ಯಾವುದೇ ಕಾರಣಕ್ಕೂ ಕೊಂಡ ಹಾಕೋ ತನಕ ಜನಗಳು ಮುಂದೆ ಹೋಗೋದಿಲ್ಲ. ಮತ್ತು ಜನಗಳು ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಹಬ್ಬನ. ಇದು ಎಲ್ಲ ಹಬ್ಬಕ್ಕಿಂತ ಈ ಜಾತ್ರೆ ಭಾಳ ವಿಜೃಂಭಣೆಯಿಂದ 50 ವರ್ಷ ಆಗಿರಲಿ, 100 ವರ್ಷ ಆಗಿರಲಿ, ಇಲ್ಲಿ ಹಳ್ಳಿಗಳು ಬಿಟ್ಟು 100 ವರ್ಷ ಆಗಿರಲಿ ಈ ಜಾತ್ರೆಗೆ ಬಂದೇ ಬರ್ತಾರೆ. ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಮತ್ತೆ ಜನಗಳಿಗೆ ಏನ ಕಾಯಿಲೆ ಆಗಿದ್ರೆ, ಮತ್ತೆ ಮಕ್ಕಳುಗಳು ಈ ಥರ ಏನು ಆಗ್ದಲ್ಲ ಇದ್ರೆ ಒಂದು ಹರಕೆ ಕಟ್ಕೊಳ್ತಾರೆ. ಅವ್ರಿಗೆ ಹರಕೆ ಎಲ್ಲ ತಾಯಿ ಕೊಟ್ಟಿದ್ದಾಳೆ. ಎಲ್ಲರಿಗೂ ಸಕ್ಸಸ್ ಆಗಿದೆ, ಇದು ಜೀವನದಲ್ಲಿ ಸಕ್ಸಸ್ ಆಗಿದೆ. ಮತ್ತೆ ನರಳುಳ್ಳೆಗಳು ಆಗ್ಬಿಟ್ರೆ ಅರಳು ತಂದು ಕೊಂಡಕ್ಕೆ ಹಾಕ್ತಾರೆ, ಅರಸ್ಕೊಳ್ತಾರೆ. ಮತ್ತೆ ಅವ್ರು ಉಪವಾಸದಲ್ಲಿ ಇರ್ತಾರೆ. 15 ದಿನ ನಮ್ದು ದೇವಸ್ಥಾನದ ಕಂಬ ಅಂತ ಹಾಕ್ತೀವಿ. ಆ ಕಂಬ ಹಾಕ್ದಾಗಿಂದ ಜನಗಳು ಉಪವಾಸ ಇರ್ತಾರೆ. ಉಪವಾಸ ಇದ್ದು ದೇವ್ರಿಗೆ ಶಿಷ್ಟಾಚಾರದಿಂದ ಪಾಲನೆ ಮಾಡ್ತಾರೆ. ಆ ಪಾಲನೆ ಮಾಡಿದಾಗ ಅವ್ರದ್ದು ಏನು ಬೇಡಿಕೆಯನ್ನ ಈಡೇರಿಸ್ಬೇಕಾಗಿ ಆ ತರ ಇದೆ. ತುಂಬಾ ವಿಶೇಷ ಇದೆ ಸರ್. ಎಲ್ಲ ಜನ ಇಲ್ಲಿ ಎಲ್ಲರಿಗೆ ಆಶೀರ್ವಾದ, ಎಲ್ಲಾ ವರ್ಗದ ಜನ ಬರ್ತಾರೆ. ಇಲ್ಲಿ ಇನ್ನೂ ಅನ್ನೋದೇ ಅಲ್ಲ, ಎಲ್ಲಾ ವರ್ಗದ ಜನನು ಬಂದು ಬರ್ತಾರೆ. ತುಂಬಾ ಆಚರಣೆ ಮಾಡ್ತಾರೆ, ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದು ಸಂಜೆ ಹೊತ್ತು ಇಲ್ಲಿ ಯಾರೋ 7 ಗಂಟೆ ಆದ್ರೂ ಬರಂಗಿಲ್ಲ ಅಂತ ಇದೆ. ಅದ್ರ ಬಗ್ಗೆ ಏನಾದ್ರು ಹೇಳಕ್? ಹೌದು ಮೇಡಮ್, ಅದು ಒಂದು ವಿಶೇಷ ಇದೆ. ಏನು ಅಂದ್ರೆ 100ರಿಂದ 120 ವರ್ಷದ ಹಿಂದೆ ಇತಿಹಾಸದಲ್ಲಿ ಪೂಜಾರು ದೇವಸ್ಥಾನ ಪೂಜೆ ಮಾಡ್ತಾ ಇದ್ರು. ಆ ಪೂಜೆ ಮಾಡ್ತಾ ಇದ್ದಾಗ ಆಗಿನ ಕಾಲದಲ್ಲಿ ಜಾಸ್ತಿ ಕಳ್ತನ ನಡೀತಾ ಇತ್ತು. ಈ ಪೂಜೆ ಮಾಡ್ತಾ ಇದ್ದಂಥ ಪೂಜಾರಿ ದೇವಸ್ಥಾನದ ತಟ್ಟೆ ಗಂಟೆ ಬಟ್ಟು ಮರೆತು ಹೊರಟೋಗಿದ್ರು. ರಾತ್ರಿ 12 ಗಂಟೆಗೆ ಜ್ಞಾಪಕ ಬಂದು ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ದಾರೆ. ದೇವಸ್ಥಾನದ ಹತ್ರ ಬಂದಿದ್ದಾಗ ದೇವಾನ್ ದೇವತೆಗಳು, ಎಲ್ಲಾ ತರದ ದೇವಾನ್ ದೇವತೆಗಳು ಊಟಕ್ಕೆ ಸೇರಿದ್ರು. ಭಕ್ತನ ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು, ಏನಕ್ಕೆ ಬಂದಿದ್ದಾನೆ ಅಂತ. ಆಮೇಲೆ ಅವನು ಹೆದರ್ಕೊಂಡು ಓಡ್ತಾ ಇದ್ದ. ಆಮೇಲೆ ಭಕ್ತ, ಬಾ ನೀನು ನನ್ನ ಭಕ್ತ, ಬಾ ನೀನು ಏನಕ್ಕೆ ಬಂದಿದ್ದೀ, ಏನಕ್ಕೆ ಅಂತ ಹೇಳಿದಾಗ ಈ ಥರ ನಾನು ತಟ್ಟೆ ಗಂಟೆ ಬಿಟ್ಟು ಕೂತ್ಕೊಂಡು ಜೊತೆಲಿ ಊಟ ಮಾಡಿಸಿ ಅವನಿಗೆ ಪ್ರಮಾಣ ತಗೊಳ್ತಾರೆ. ನೀನು ಯಾವುದೇ ಕಾರಣಕ್ಕೂ ನಾವು ಇದು ಸೇರಿರೋದು ಯಾವುದೇ ಕಾರಣಕ್ಕೂ ಹೇಳ್ಕೊಡುದು, ಹೇಳಿದ್ರೆ ನಿನ್ನ ತಲೆ ಅವತ್ತೇ ಸಿಡಿದು ಓಳಾಗ್ತದೆ. ಒಂದಲ್ಲ ಒಂದಿನ 10 ವರ್ಷ, 5 ವರ್ಷ, 15 ವರ್ಷ, 20 ವರ್ಷ ಕಳೀತು. ಒಂದು ದಿನ ಭಾಳ ಖುಷಿಯಾಗಿದ್ದ. ಹೆಂಡತಿಯವ್ರು ಯಾವತ್ತೂ ಇಲ್ದಿದ್ದು, ಏನಪ್ಪ ಖುಷಿ ನಿನ್ಗೆ ಇಷ್ಟೊಂದು ಖುಷಿ ಇದೆ, ಏನು ಸಮಾಚಾರ? ಅವನೇನು ಬಿಟ್ಟರು ಬಾಯ್ ಬಿಟ್ಟಿರಲಿಲ್ಲ. ಕೊನೆಗೆ ರಾತ್ರಿ ಸಮಯ, ಊಟದ ಸಮಯದಲ್ಲಿ ಹೆಂಡತಿ ಜೊತೆ ಈ ವಿಷಯನ ತಿಳಿಸ್ಬಿಡ್ತಾರೆ. ಆಗ ಅವನ ತಲೆ ಓಳಾಗ್ತದೆ. ಸರ್, ಅದು ನಿಜ ಅಂತ ನೀವು ನಂಬ್ತೀರಾ? ನಂಬಿಕೆ ಮೇಡಮ್, ಇಲ್ಲ ಅಂತ ಅನಿಸೋ ಇದೇ ಇಲ್ಲ. ಇದು ಬಹಳ ಪುರಾತನವಾದ ದೇವಸ್ಥಾನ. ಎಲ್ಲಾ ಭಕ್ತರಿಗೂ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಪುರಾತನವಾದ ದೇವಸ್ಥಾನ. ದೇವ್ರ ಬಗ್ಗೆ, ಊರ ಬಗ್ಗೆ? ದೇವರು ಅರೆಪಾಳ್ಯ, ಕನ್ಸಂದ್ರ ದಾಖಲೆ ಗ್ರಾಮ ಪಂಚಾಯತಿ. ಇದು ಮಾದಗನಹಳ್ಳಿ ಗ್ರಾಮ ಪಂಚಾಯತಿ ಬರ್ತದೆ. ಇದು ಅರೆಪಾಳ್ಯದಲ್ಲಿ ನೆಲೆಸಿದೆ. ಇದರಿಂದ ಮೆರವಣಿಗೆ ದೇವರು ನಾರ್ಸಂದ್ರದಲ್ಲಿ ನೆಲೆಸಿದೆ. ಅಲ್ಲಿಂದ ಮೆರವಣಿಗೆಯಿಂದ ಕರ್ಕೊಂಡ್ಬರ್ತಾರೆ. ಎಲ್ಲ ಊರಿನಲ್ಲೂ ಅಷ್ಟೇ. ನಮ್ಮ ಪಂಚಾಯತಿಗೆ 2 ತೇರು, 16 ತೇರುಗಳು ಬರ್ತವೆ. ಕರಡಿ ಅನ್ನೋದು ಏನಕ್ಕೆ ಹೆಸರು ಬರ್ತೀವಿ ದೇವಸ್ಥಾನಕ್ಕೆ ಅಂದ್ರೆ, ಇಲ್ಲಿ 2 ಶಿಲೆಗಳಿದ್ದವು. ಈ ಶಿಲೆಗಳನ್ನ ಕರಡಿ ಬಂದು ಕೆರಕಿದಾಗ ಶಿಲೆ ಕಂಡುಕೊಂಡಿದೆ. ಆಗ ಊರಿನ ಅಕ್ಕಪಕ್ಕದವ್ರು, ಇಲ್ಲಿ ದನ ಮೇಸೋರು, ಕರು ಮೇಸೋರು, ಆಮೇಲೆ ವ್ಯವಸಾಯ ಮಾಡುವಂಥವ್ರು ಬಂದು ನೋಡಿದಾಗ ಅವ್ರಿಗೆ ವಿಗ್ರಹಗಳು ಕಂಡಿದೆ. ಮತ್ತೆ ಕರಡಿ ಪ್ರತ್ಯಕ್ಷ ಆಗಿದೆ. ಆ ಕರಡಿ ಪ್ರತ್ಯಕ್ಷ ಆದಾಗ ಹೋಗಿ ಶಾಸ್ತ್ರ ಕೇಳಿದಾಗ ಏನು ಹೇಳಿದ್ದಾರೆ, ನೀವು ದೇವ್ರ ಯಾವ್ದಾರ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಕರಡಿ ಗುಚ್ಚಮ್ಮ ಅಂತ ಹೆಸರು. ಅಲ್ಲಿಂದ ಕರಡಿ ಗುಚ್ಚಮ್ಮ. ಎಲ್ರು ದೇವರೇ ಕರಡಿ ಗುಚ್ಚಮ್ಮ ಅನ್ಕೊಂಡು ಕನ್ಫ್ಯೂಸ್ ಆಗಿದ್ರು ಸರ್. ಇವತ್ತು ನೀವು ಹೇಳಿದಕ್ಕೆ ಎಷ್ಟೊಂದು ಸರಿ ಕ್ಲಾರಿಫೈ ಆಗಿದೆ. ಸುಮಾರು ಜನಕ್ಕೆ ಇದೆ. ಇದು ವೀರಣ್ಣ ಕೆಮ್ಮಮ್ಮ ಶಿವ ಪಾರ್ವತಿ ಸಮಾನ. ಅಲ್ಲಿ ಮೇನ್ ಸ್ಟ್ಯಾಚ್ಯೂ ಅಲ್ಲಿ ಯಾಕೆ ಶಿವ ಪಾರ್ವತಿ ಇಟ್ಟಿದ್ದಾರೆ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಈಗ ಎಲ್ರಿಗೂ ಅರ್ಥ ಆಗಿದೆ ಏನಕ್ಕೆ ಶಿವ ಪಾರ್ವತಿ ಇಟ್ಟಿದ್ದಾರೆ, ಕರಡಿಗಳು ಏನಕ್ಕೆ ಇಟ್ಟಿದ್ದಾರೆ ಸರ್. ಜನಸಾಮಾನ್ಯರಿಗೆ ಬಹಳ ಅರ್ಥ ಆಗಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ. ಇವತ್ತು ಹೇಗಿತ್ತು ಪೂರ್ತಿ ದಿನ? ಸರ್, ನಮ್ಮೂರ್ ಜಾತ್ರೆ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ನಮ್ಮೂರ್ ಜಾತ್ರೆಯಲ್ಲಿ ನೋಡಿ. ಪ್ರತಿ ವರ್ಷನೂ ಹೀಗೆ ಬನ್ನಿ, ನಮ್ 3 ಜಾತ್ರೆನ ಇನ್ನೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಕ್ಕೆ ಸಪೋರ್ಟ್ ಮಾಡಿ ಸರ್. ಮತ್ತೆ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಮ್ಮಿಂದ ಈಗ ನಮ್ಮ ಈ ಊರಿನ ಜಾತ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗೆ ಆಗುತ್ತೆ ಅನ್ನೋ ಒಂದು ತುಂಬಾ ನಂಬಿಕೆ ನಮಗೆ. ಸೊ ಹೀಗೆ ಬರ್ತಾ ಇರಿ. ಸೊ ನಮಗೆ ಇದೇ ತರ ಪ್ರೋತ್ಸಾಹಿಸ್ತಾ ಇರಿ.
ಸೊ ನಾವು ಕೂಡ ನಿಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಧನ್ಯವಾದಗಳು ಸರ್. ಪ್ರತಿ ವರ್ಷ ನಾವು ಅಟೆಂಡ್ ಮಾಡ್ತೀವಿ. ಇದು ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಇದು ಈ ತರ ಜಾತ್ರೆಗಳೆಲ್ಲ ಮಾಡಿದ್ರೆ ಒಂದು ಯೂನಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಟ್ಟಾಗಿ ಸೇರೋದ್ರಿಂದ ಅದು ನಮ್ಮ ದೇಶದ ಸಮಗ್ರತೆಗೆ ಮತ್ತು ಏಕತೆಗೆ ಇದೊಂದು ಬುನಾದಿ ಅಂತ ಇವೆಲ್ಲ. ಇದೆಲ್ಲ ನಮ್ಮ ಹಿರಿಯರು ಮಾಡಿರೋದು ಅಷ್ಟು ಸುಮ್ಮನೆ ಎಲ್ಲ ಮಾಡಿಲ್ಲ, ಆಡಂಬರಕ್ಕೋಸ್ಕರ ಮಾಡಿಲ್ಲ. ಇದು ಎಲ್ಲ ಜಾತಿ ಧರ್ಮ ಭೇದ ಭಾವ ಎಲ್ಲ ಬಿಟ್ಟು ಒಗ್ಗಟ್ಟಿಂದ ಎಲ್ಲರೂ ಇತ್ತು. ಮತ್ತೆ ನಮ್ಮ ದೇಶ ಬೇರೆಯವ್ರ ಹ್ಯಾಂಡ್ ಓವರ್ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಆಚರಣೆಗಳು ಕಡ್ಡಾಯ ಮಾಡಲೇಬೇಕು. ನಾವು ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಉಳಿಸ್ಕೊಡ್ಬೇಕು. ಆ ಕೆಲಸ ನಾವು ಮಾಡಬೇಕು. ಇದಕ್ಕೆ ಇಲ್ಲಿಗೆ ಎಂಡ್ ಆಗೋದಿಲ್ಲ. ಇದು ನಮ್ಮ ಮುಂದಿನ ಜನರೇಷನ್ಗೂ ಇದೆಲ್ಲ ಕಂಟಿನ್ಯೂ ಮಾಡ್ಬೇಕು ನಾವು. ಹಂಗಾಗಿ ಇದು ಸಾರ್ಥಕತೆ ಆಗುತ್ತೆ ಮುಂದಿನ ಜನರೇಷನ್ ನಾವು ಕಂಟಿನ್ಯೂ ಮಾಡಿದ್ರೆ. ತುಂಬಾ ಖುಷಿ ಆಗ್ತಾ ಇದೆ. ಚೈತ್ರ ಅವ್ರು ಬಂದಿರೋದಾಗಿರ್ಲಿ, ನಮ್ಮ ಪ್ರೀತಿ ಅಭಿಷೇಕ್ ಸರ್ ಅವ್ರು ಬಂದಿರೋದಾಗಿರ್ಲಿ, ನಂತರ ನನ್ನ ಸ್ನೇಹಿತರುಗಳು, ನನ್ನ ಟೀಚರ್ ಮುಂದೆ ಮಾತಾಡ್ಬೇಕಾದ್ರೆ ಇನ್ನೂ ಖುಷಿ ಆಗುತ್ತೆ. ನಮ್ಮೂರ್ ಜಾತ್ರೆಗೆ ಬಂದು ನಮ್ಮ ಜೊತೆ ಟೈಮ್ ಕೊಟ್ಟಿರುವ ಚೈತ್ರ ಹಾಗೂ ಅಭಿಷೇಕ್ ಅವ್ರಿಗೆ ಧನ್ಯವಾದಗಳು. ಆನಂತರ ನಮ್ಮ ಕರಡಿಗು ಚಮ್ಮನ್ ಜಾತ್ರೆ ಸ್ವಲ್ಪ ಜನ ಗೊತ್ತಿತ್ತು, ಇವತ್ತು ವಿಶ್ವಕ್ಕೆ ಗೊತ್ತಾಗೋ ರೇಂಜ್ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ಒಂದು ಹುಮ್ಮಸ್ ಬರುತ್ತೆ ನಮಗೆ. ಏಕೆ ಅಂದರೆ ನಾವು ಬರೀ ಪ್ರತಿ ವರ್ಷ ಬರೀವು ಕೈ ಮುಗಿವು ಹೋಯ್ತಾ ಇದ್ದೋ, ಬಟ್ ಈ ವರ್ಷ ತುಂಬಾ ಸ್ಪೆಷಲು. ಅಲ್ಲಿ ಆರ್ಚ್ ಓಪನ್ ಆಯ್ತು. ಗೀತಾ ಸರ್ ಸೂಪರ್ ಆಗಿತ್ತು. ತುಂಬಾನೇ ಖುಷಿ ಆಗ್ತದೆ ಜಾತ್ರೆಯಲ್ಲಿ ನೋಡಂದ್ರೆ ವರ್ಷ ಇರತ್ತಿದೆ. ಈ ವರ್ಷ ತುಂಬಾನೇ ಜೋರಿದೆ. ಮತ್ತೆ ಅದೇ ಹೇಗೆ ಹೇಳ್ಬೇಕಂದ್ರೆ ನೀವು ಬಂದಿದ್ದು ನಮ್ಮಂತೂ ತುಂಬಾ ಖುಷಿ ಆಗ್ತು. ಬರ್ತೀರಾ ಇಲ್ವ ಅಂತ ಡೌಟ್ ಎಲ್ಲ ಇದ್ವಿ, ಆದ್ರೂ ಬರ್ತೀನಿ ಅಂತ ಡೇಟ್ ಕೊಟ್ರಿ, ಬಂದ್ರೆ ತುಂಬಾನೇ ಖುಷಿ ಆಯ್ತು. ಮತ್ತೆ ಚೆನ್ನಾಗೆಲ್ಲ ನಮ್ಮ ಜೊತೆ ಚೆನ್ನಾಗಿದ್ರಿ, ತುಂಬಾ ಖುಷಿ ಆಯ್ತು. ಸೊ ಸರಿ ನೋಡಿ, ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ನೀವು ಬನ್ನಿ. ನಾನೀಗ ನೋಡಿ ಜ್ಯೂಸ್ ಒಂದು ಗ್ಲಾಸ್ ಆಯಿತು, ಇನ್ನೊಂದು ಗ್ಲಾಸ್ ತೊಗೊಳ್ತೀನಿ. ತುಂಬ ಚೆನ್ನಾಗಿದೆ. ಮತ್ತು ನಾನು ಫಸ್ಟ್ ಟೈಮ್ ಈಗ ಬಂದು ಎಂಜಾಯ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ನನಗೆ ಒಂದು ಪ್ರೀತಿಯಿಂದ ಕರೆದಿದ್ರು, ಅದಕ್ಕೆ ಬಂದಿದ್ದೆ. ಇದೇ ಥರ ಎಲ್ಲರಿಗೂ ಶೇರ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ನಮಸ್ತೆ ನೆಲಮಂಗಲ. ಧನ್ಯವಾದ. ವೀರಭದ್ರ ಭದ್ರಕಾಳಿ ಸಮೇತ ವೀರಭದ್ರ